ಸರ್, ಈಗ ಬೆಲೆ ಏರಿಕೆಯನ್ನು ವಿರೋಧಿಸಿ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎತ್ತಿನ ಗಾಡಿಯಲ್ಲಿ ಮೂಲಕ ಎಲ್ಲ ಬಂದು ಧರಣಿಯನ್ನು ಮಾಡ್ತಾ ಇದ್ದಾರೆ ಸರ್. ನೋಡಿ, ಬಿ ಜೆ ಪಿ ಅವರು ಪ್ರೊಟೆಸ್ಟ್ ಮಾಡಲಿ, ಅದು ಅವರ ಅಧಿಕಾರ ಇದೆ. ಆಸ್ ಆಪೋಸಿಷನ್ ಅವರಿಗೆ ಸರ್ಕಾರಕ್ಕೆ ಸವಾಲು ಕೇಳೋದು ಸಂಪೂರ್ಣವಾದಂಥ ಹಕ್ಕಿದೆ. ಆದರೆ ಜನರ ಸವಾಲುಗಳನ್ನ ಇವ್ರು ಯಾವಾಗ ಉತ್ತರ ಕೊಡ್ತಾರೆ? ಈಗ 97 ರೂಪಾಯಿ ತನಕ ತಂದಿದ್ಯಾರು? ಈಗ ಇನ್ಕ್ರೀಸ್ ಆಗಿರೋದು 3 ರೂಪಾಯಿ. 97 ತನಕ ಬಂದಿದ್ಯಾರು? ಇನ್ಫ್ಲೇಷನ್ ಇವಾಗ ಹೈಯೆಸ್ಟ್ ಇದೆ ನಮ್ಮ ದೇಶದಲ್ಲಿ ಸ್ವತಂತ್ರ ಆದಮೇಲೆ. ಈ ಮಟ್ಟಕ್ಕೆ ಇನ್ಫ್ಲೇಷನನ್ನು ತಂದಿದ್ಯಾರು? ಮತ್ತು 2023-24 ಇಸ್ವಿನಲ್ಲಿ ಎಲ್ಲ ತೈಲ ಕಂಪನಿಗಳ ಪ್ರಾಫಿಟ್ಟು 82,000 crores ಇದೆ. ಅದ್ರ ಬೆನಿಫಿಟ್ ಏನಾದರೂ ಸಾಮಾನ್ಯ ಜನರಿಗೆ ಕೊಟ್ಟಿದ್ದಾರಾ ಕೇಂದ್ರ ಸರ್ಕಾರದವರು? ಸೆಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅದ್ರದ್ದು ಏನಾದರೂ ಬೆನಿಫಿಟ್ ನಮ್ಗೆ ಕೊಟ್ಟಿದ್ದಾರಾ? ಈ ರಷ್ಯಾಯಿಂದ $3.6 ಬಿಲಿಯನ್ ನೀವು ಲಾಭ ಮಾಡಿದ್ದೀರಾ. ಏನು, ರಷ್ಯಾಯಿಂದ ನೀವು ಕಡಿಮೆ ಬೆಲೆಯಿಂದ ತೊಗೊಂಡಿದ್ದಕ್ಕೆ ಅದು ಏನಾದರೂ ಲಾಭ ನೀವು ಶ್ರೀಸಾಮಾನ್ಯನಿಗೆ ಕೊಟ್ಟಿದ್ದೀರಾ? ಇವೆಲ್ಲ ಯಾವಾಗ ಉತ್ತರ ಕೊಡ್ತಾರೆ? ಮತ್ತು ಇವತ್ತು ಆಂಧ್ರದಲ್ಲಿ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿ ಎಷ್ಟಿದೆ? ಅಲ್ಲಿ 105, 106 ಬಿ ಜೆ ಪಿ ರೂಲ್ಡ್ ಸ್ಟೇಟ್ಸ್ನಲ್ಲಿ 110 ರೂಪಾಯಿ ತನಕ ಪ್ರತಿ ಲೀಟ್ರ್ ಹೋಗಿದೆ. ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಈಗ ಇವರು ಬೆಲೆ ಏರಿಕೆ ಮಾಡಿದಾಗ ದೇಶ ಕಟ್ಟಲಿಕ್ಕೆ ದುಡ್ಡು ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಇವರು ನಮಗೆ ವಾದ ಮಂಡಿಸ್ತಾರೆ. ನಾವು ಬೆಲೆ ಏರಿಕೆ ಮಾಡಿದಾಗ ಅದನ್ನು ಭಾಳ ವರ್ಷದ ಆದಮೇಲೆ ಅದು ಯಾರಿಗೋಸ್ಕರ ಹೋಗ್ತಾ ಇದೆ? ನೀವು ಮಾಡಿದಾಗ ದೇಶ ಕಟ್ಟಲಿಕ್ಕೆ, ನಾವು ಮಾಡಿದ್ರೆ ದೇಶ ಹಾಳಾಗುತ್ತಾ? ಇದ್ರ ಬಗ್ಗೆನೂ ಉತ್ತರ ಕೊಡಲಿ ಅವರು. ಇದ್ರದ್ದು ಸಂಪೂರ್ಣವಾಗಿ ಏನು ಅಂಕಿಅಂಶಗಳಿದೆ ನಾಳೆ ನಾನು ಎಲ್ಲ ತಮ್ಮ ಮುಂದೆ ಇಡ್ತೀನಿ. ಆದರೆ ಈ ಪ್ರಶ್ನೆಗಳಿಗೆ ಕೂಡ ಅವ್ರು ಉತ್ತರ ಕೊಡಲಿ. ಈ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ಳೋಕೆ ನೋಡಿ, ಗ್ಯಾರಂಟಿ ಯೋಜನೆಗಳಿರ್ಬೋದು ಅಥವಾ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರಿಗೆ ಇರ್ಬೋದು, ಫಲಾನುಭವಿಗಳು ಯಾರು ಸರ್? ಕನ್ನಡಿಗರು ತಾನೆ. ದುಡ್ಡು ಏನು ಯಾರಾದರೂ ಸಿದ್ದರಾಮಯ್ಯ ಅವರು ಮನೆಗೆ ತೊಗೊಂಡು ಹೋಗ್ತಾರಾ? ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ತೊಗೊಂಡು ಹೋಗ್ತಾರಾ? ಎಲ್ಲನೂ ಕೂಡ ರಾಜ್ಯ ಕಟ್ಟೋದಕ್ಕೆ ಉಪಯೋಗ ಆಗುವಂಥ ಕಾಮಗಾರಿಗಳೇ ತೊಗೋಬೇಕಲ್ವ? ಬಿ ಜೆ ಪಿಯವ್ರು ಫಸ್ಟ್ ಹೇಳಲಿ, ಯಾಕೆ ಇಷ್ಟೊಂದು ಲಾಭ ಮಾಡಿದ್ರಲ್ಲ? ಏನು IOCL ಇರ್ಬೋದು, BPCL ಇರ್ಬೋದು, ನಿಮ್ಮ HP ಕಂಪನಿ ಇರ್ಬೋದು, ಎಲ್ಲ ಈ ಆಯಿಲ್ ಕಂಪನೀಸು ಇಷ್ಟೊಂದು ಲಾಭ ಮಾಡಿದ್ದಾರೆ ಇಷ್ಟು ವರ್ಷದಲ್ಲಿ. ಯಾಕೆ ತನ್ನ ಶ್ರೀಸಾಮಾನ್ಯಕ್ಕೆ ಕೊಟ್ಟಿಲ್ಲ? ಸೆಸ್ ಬೆನಿಫಿಟನ್ನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿಲ್ಲ. ಯಾಕೆ ರಷ್ಯಾದಿಂದ ಏನು ಕಡಿಮೆ ಬೆಲೆಗೆ ತೊಗೊಂಡ್ರಲ್ಲ ಅದ್ರ ಬೆನಿಫಿಟನ್ನು ಶ್ರೀಸಾಮಾನ್ಯನಿಗೆ ಕೊಟ್ಟಿಲ್ಲ? ಅದು ಉತ್ತರ ಕೊಡಲಿ ಅವರು. ಅದಾದಮೇಲೆ ನಾವು ಉತ್ತರ ಕೊಡ್ಲಿಕ್ಕೆ ತಯಾರಿದ್ದೀವಿ. ಇವ್ರು ಮಾಡಿದಾಗೆಲ್ಲ ದೇಶಕ್ಕೆ ಹಿತಕ್ಕೋಸ್ಕರ, ನಾವು ಮಾಡಿದ್ರೆ ಶ್ರೀಸಾಮಾನ್ಯದ ಮೇಲೆ ಬರೆ ಹೊಡೆದಂಗೆ ಅಂತ ಹೇಳ್ತಾರೆ. ಸರ್, ಈಗ ಪೆಟ್ರೋಲ್ ಬೆಲೆ ಏರಿಕೆ ಆದರೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಅಗತ್ಯ ಬೆಲೆಗಳ ವಸ್ತುಗಳು ಜಾಸ್ತಿ ಆಗಿದೆ. ಈಗ ನಾವು ಗ್ಯಾರಂಟಿ ಯಾಕೆ ಕೊಡ್ತಾ ಇರೋದು ಸರ್? ಯಾಕಂದರೆ ಒಂದು ಕುಟುಂಬಕ್ಕೆ ಆರ್ಥಿಕವಾಗಿ ಕಷ್ಟ ಆಗ್ತಾ ಇದೆ, ಮನೆ ನಡೆಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಅಡುಗೆ ಮನೆ ನಡೆಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ತಾನೇ ನಾವು ಗ್ಯಾರಂಟಿಗಳು ಕೊಟ್ಟಿರೋದು. ವೆಲ್ಫೇರ್ ಸ್ಕೀಮ್ಸ್ ಅಂದರೆ ಏನು? ಇವರು ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಒಂದು ದುಬಾರಿ ದುನಿಯಾದಲ್ಲಿ ನಾವು ವಾಸಿಸ್ತಾ ಇದ್ದೀವಿ ಅಂದ್ಬಿಟ್ಟೆ ತಾನೇ ನಾವು ಈ ವೆಲ್ಫೇರ್ ಸ್ಕೀಮ್ಗಳನ್ನು ಕೊಡ್ತಾ ಇರೋದು. ಮತ್ತು ಗರೀಬ್ ಕಲ್ಯಾಣ ಯೋಜನೆ ಹೇಗೆ ಫಂಡ್ ಆಗ್ತಾ ಇದೆ ಇವ್ರದ್ದು? ಇವ್ರು ಮಾಡಿದ್ರೆ ಜನರು ಒಳ್ಳೇದಕ್ಕೆ ಮಾಡ್ತಾರೆ, ನಾವು ಮಾಡಿದ್ರೆ ಕೆಟ್ಟದಾ? ಸೊ ಅದಕ್ಕೆ ಫಸ್ಟ್ ಅವ್ರು ಉತ್ತರ ಕೊಡಲಿ. ಸರ್, ಕಲುಷಿತ ನೀರಿನ ವಿಚಾರಕ್ಕೆ ಮತ್ತೆ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಈಗಾಗಲೇ ಚುನಾವಣೆ ಆದಮೇಲೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ನಾವು ಮಾಡಿದ್ವಿ. ಅದಾದಮೇಲೆ ನಾನು ಎಲ್ಲ ಚೀಫ್ ಇಂಜಿನಿಯರಿಗೆ ಮತ್ತು ಎಲ್ಲ ಡಬ್ಲ್ಯೂಗಳಿಗೆ ನಾನೇ ವೈಯಕ್ತಿಕವಾಗಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಏನಿದೆ ಅಂತ ನಾನು ಅವರಿಗೆ ಬರೆದು ಕಳಿಸಿದೆ. ಅದು ಆದಮೇಲೂ ಕೂಡ ತುಮಕೂರಿನಲ್ಲಿ ಒಂದು ಘಟನೆ ನಡೆದಿದೆ. ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಮತ್ತು ಲಾರ್ಜ್ ಸ್ಕೇಲ್ ಪ್ರಮೋಷನಲ್ ಏನು ಅವೇರ್ನೆಸ್ ಆ್ಯಕ್ಟಿವಿಟೀಸನ್ನು ನಾವು ತೊಗೋಬೇಕು. ನಾನು ಹೇಳ್ದಂಗೆ ಮಳೆಗಾಲ ಪ್ರಾರಂಭ ಆದ ತಕ್ಷಣ ಸಹಜವಾಗಿ ಏನು ಈ ಹೂಳು ಅದು ಇದು ಎಲ್ಲ ಬರೋದು ಸಹಜ ಆಗುತ್ತೆ. ಅದಕ್ಕೆ ನಾವು ಮುಂಜಾಗ್ರತವಾಗಿ ನಾವು ಎಚ್ಚರಿಕೆ ವಹಿಸಬೇಕಾಗಿತ್ತು. ಕೆಲವು ಇಂಜಿನಿಯರ್ಗಳು ಮಾಡಿದ್ದಾರೆ, ಕೆಲವರು ಮಾಡಿಲ್ಲ. ಸೊ ಆದ್ದರಿಂದ ಅದು ಆ್ಯಕ್ಷನ್ ತೊಗೊಂಡಿದ್ದೀವಿ. ಏನಿದ್ರು ಕೂಡ ಈಗ ಕೋಡ್ ಆಫ್ ಕಾಂಡಕ್ಟ್ ಮೊನ್ನೆ ಆಲ್ಮೋಸ್ಟ್ 3-4 ಡೇಸ್ ಹಿಂದೆ ಅವರು ಲಿಫ್ಟ್ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ಬುಧವಾರ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮೀಟಿಂಗನ್ನು ನಾವು ಮಾಡ್ತಾ ಇದ್ದೀವಿ RWS. ಅಶೋಕ್ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ, ಕುಡಿಯುವ ನೀರನ್ನು ಕೂಡ ಕೊಡೋಕ್ಕಾಗದಂಥ ಸ್ಥಿತಿ ಸರ್ಕಾರ ತಲುಪಿದೆ. ನೋಡಿ, ಅವ್ರು ಏನಾದರೂ ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಅವ್ರು ಹೇಳ್ತಾರೆ ಅವ್ರ ಕಾಲದಲ್ಲಿ ಏನೇನಾಯಿತು ಅಂತ ಅಂಕಿಅಂಶಗಳು ತೋರಿಸ್ಲಿ. ಅವ್ರ ಕಾಲದಲ್ಲೂ ಆಗಿದೆ. ಇದೆಲ್ಲ ಏನಾಗುತ್ತೆ, ನಾವು ಹೇಳ್ದಂಗೆ ನಾವು
ನಮ್ಮ ಜವಾಬ್ದಾರಿಯಿಂದ ಜಾರ್ಕೋತಾ ಇಲ್ಲ. ತಪ್ಪಾಗಿದ್ರೆ ಶಿಕ್ಷೆಯನ್ನು ಕೊಡ್ತಾ ಇದ್ದೀವಲ್ಲ, ನಾವು ಜವಾಬ್ದಾರಿ ಇದ್ದೀವಿ. ಈಗ ನನ್ನ ಕಡೆಯಿಂದ ಲೋಪ ಆಗಿದ್ರೆ ನಾನು ಏನು ವಿರೋಧ ಪಕ್ಷದ ನಾಯಕರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಅವ್ರು ಏನು ಹೇಳ್ತಾರೆ ನಾವು ಕೇಳಬೇಕು. ಆಮೇಲೆ ಎಲ್ಲಿಂದ ಅನ್ನೋದ್ರು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಬಂದರೆ ನಾವು ಅದನ್ನು ತಗೊಂಡು ಸಕಾರಾತ್ಮಕವಾಗಿ ಟೀಕೆಗಳಿದ್ರೆ ನಾವು ತಗೊಂಡು ಅದನ್ನು ಸರಿಪಡಿಸುವಂಥ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೀವಿ. ನಾವು ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಜಾರ್ಕೊತಾ ಇಲ್ಲ ನಮ್ಮ ಜವಾಬ್ದಾರಿಯಿಂದ. ಸರ್, LKG UKG ಪ್ರಾರಂಭದಿಂದ ಅಂಗನವಾಡಿ ಕೇಂದ್ರಗಳು ಮುಚ್ಚುವ ಹಂತಕ್ಕೆ ಬಂದಿದೆ ಅನ್ನೋಂಥ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ನೋಡಿ, ಅದು ನಮ್ಮ ಭಾಗದಲ್ಲಿ ಸ್ವಲ್ಪ ಪ್ರತಿಭಟನೆ ನಡೀತಾ ಇದೆ. ಅದಾಗಲೇ ಸರ್ಕ್ಯುಲರ್ ವಿಡ್ರಾ ಆಗಿತ್ತು. ಆದರೆ ಅದರ ಜೊತೆಗೆ ಅದರ ಏನೋ ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಜಿಯೋ ಇಶ್ಯೂ ಆಗಿದೆ ಅಂತ ಕೇಳ್ಪಟ್ಟಿನಿ. ಅದು ಸಂಪೂರ್ಣ ಮಾಹಿತಿ ನನಗೆ ಇಲ್ಲ. ಆದರೆ ಅಂಗನವಾಡಿ ವ್ಯವಸ್ಥೆ ಇರ್ಬೋದು, ಅದನ್ನು ನಾವು ಏನೋ ಕಟ್ಟಾಕಬೇಕಂತ ಯಾವುದೇ ನಮ್ಮ ಯೋಜನೆಯೂ ಇಲ್ಲ, ಅಥವಾ ನಾವು ಅಂಥದ್ದು ಯಾವುದೇ ಒಂದು ಯೋಜನೆ ರೂಪಿಸ್ಕೊಂಡು ಇಲ್ಲ. ಅದೇನಿದೆ ಅಂದ್ಬಿಟ್ಟು ನಾವು KKRDB ಅಧ್ಯಕ್ಷರಾದಂಥ ಅಜಯ್ ಸಿಂಗ್ ಅವರಿಗೆ ಮಾತನಾಡಿ, ಮತ್ತು ಸಂಬಂಧಪಟ್ಟಂಥ ಅಂಗನವಾಡಿ ಯಾರು ಅಸೋಸಿಯೇಷನ್ಗಳಿದ್ದಾರೆ ಅವ್ರಿಗೆ ಕೂಡ ಮಾತನಾಡಿ ಬಗೆಹರಿಸ್ತೀವಿ. ಸರಿ, CM ಸೂಚನೆ ಮೇರೆಗೆ CS ಎಲ್ಲ ಇಲಾಖೆಗಳಿಗೂ ಪತ್ರ ಬರೆದಿದ್ದಾರೆ ಸರ್. ನಿವೃತ್ತ ನೌಕರನ್ನ ಕೈ ಬಿಡಬೇಕು, ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡ್ಕೊಂಡವ್ರನ್ನ ಅನ್ನೋದು ಆ ಪ್ರಕ್ರಿಯೆ ಏನಾದ್ರು ಇಲ್ಲ. ಈಗಾಗಲೇ ನಮ್ಮ ಇಲಾಖೆಯಲ್ಲಿ ಮುಂಚಿತವಾಗಿ ನಾವು ಆ್ಯಕ್ಷನನ್ನು ತೊಗೊಂಡಿದ್ವಿ. ತಮ್ಮ ನೆನಪಿದ್ರೆ 6 ತಿಂಗಳ ಹಿಂದೆಯೇ ನಾವು ಎಲ್ಲೆಲ್ಲಿ ಔಟ್ಸೋರ್ಸಿಂಗಲ್ಲಿ ನಾವು ತೊಗೊಂಡಿದ್ವಿ. ಎಸ್ಪೆಷಲಿ ನಿವೃತ್ತ ಅಧಿಕಾರಿಗಳು ಅದನ್ನು ನಾವು ಕೈ ಬಿಟ್ಟಿದ್ವಿ. ಈಗ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಸರ್ಕಾರಿ ಖಾಲಿ ಹುದ್ದೆಗಳೇನೇನಿದೆ ಅದೆಲ್ಲನೂ ಭರ್ತಿ ಮಾಡಬೇಕಂತ ನಮ್ಮ ಪ್ರಣಾಳಿಕೆಯಲ್ಲೂ ಇದೆ. ಈಗ ನಾವು ಆಗಲೇ ಅದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.